ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಅಮಾವಾಸ್ಯೆ ಲಾಗ್. ನಾನು ಅಮಾವಾಸ್ಯೆ ಪೂಜೆ ಅಥವಾ ಹುಣ್ಣಿಮೆ ಪೂಜೆ ಎಲ್ಲ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಂಗಳವಾರದ ಲಾಗು. ಹಾಗೆ ಗ್ರಹಣ ಇತ್ತು, ಸೂರ್ಯಗ್ರಹಣ. ನಮಗೆ ಬರಲ್ಲ ಅಂದರೂ ಸೂರ್ಯ ಚಂದ್ರ ಇಡೀ ಪ್ರಪಂಚಕ್ಕೆ ಅಥವಾ ಇಡೀ ಯೂನಿವರ್ಸ್ಗೆ ಒಂದೇ ಅಲ್ವಾ. ಸೊ ಹಾಗಾಗಿ ಸೂರ್ಯ ಚಂದ್ರ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ದೇವತಾ ರೂಪದಲ್ಲಿ ನೋಡಿ ಪೂಜಿಸೋದು. ಹಾಗಾಗಿ ನಾನು ಉಪವಾಸ ಮಾಡಲಿಕ್ಕೆ ಹೋಗಲ್ಲ, ಆದರೆ ಪೂಜೆ ಮಾಡ್ತೀನಿ. ಹಾಗೆ ಒಂದಿಷ್ಟು ಸಂಕಲ್ಪಗಳನ್ನ ಮಾಡ್ತೀನಿ ಯಾವುದೇ ಗ್ರಹಣಗಳು ಬಂದರು. ಸೊ ಫಸ್ಟು ಗ್ರಹಣ ಅಥವಾ ವಾರ ಏನಾದ್ರು ಮಾಡ್ತೀವಿ ಅಂದರೆ ಮನೆಯಲ್ಲಿ ಕಸ ತೆಗೆಯೋದು. ಸೊ ಮನೆಯಲ್ಲಿ ಮೂಲೆಯಲ್ಲಿ ಕಸ ಹೊಡೆದ್ಬಿಟ್ಟು ನೆಲ ಒರೆಸೋದು. ನಮ್ಮ ಮನೇಲಿ ಈ ಕಸ ಎಲ್ಲಿಂದ ಬರುತ್ತೆ ಅಂದರೆ ನನ್ನ ಮಗಳದು. ಎಷ್ಟೇ ನೀಟ್ ಮಾಡಿಡು, ಸೊ ಬಂದ ಮೇಲೆ ಅದು ಎಲ್ಲಿಂದ ಹುಡುಕಿ ಕೈ ಸಿಗಬಾರ್ದು ಅಂತ ಹೇಳಿ ನಾನು ಎಲ್ಲಿ ಅವತ್ತಿಟ್ರು ಸೊ ಅವಳು ಕೈಗೆ ಸಿಗುತ್ತೆ, ಅದು ಕಸ ಮಾಡ್ತಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳಂದಮೇಲೆ. ಸೊ ಇದೆಲ್ಲ ಒಂಥರ ಫೀಲು, ಎಂಜಾಯ್ ಮಾಡಬೇಕು. ಸೊ ಅವ್ರು ಕಸ ಹಾಕ್ತಾನೆ ಇರಬೇಕು, ನಾವು ಅವಳಿಗೆ ಬೈಕೊಳ್ತಾ ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಪಾರ್ಟ್ ಬಂತು ಅಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇಡೀ ಮನೆ ನೀಟಾಗಿ ಒರೆಸ್ಕೊಳ್ತೀನಿ. ಸೊ ನನಗೆ ಸುಮಾರು ಥರದ್ದು ಒರೆಸ್ಲಿಕ್ಕೆ ಟ್ರೈ ಮಾಡಿದೆ, ಬಟ್ ಇದರಲ್ಲಿ ಕಂಫರ್ಟಬಲ್ ಆದಾಗೆ, ನೀಟ್ ಆದಾಗೆ ಯಾವುದರಲ್ಲೂ ಆಗೋಲ್ಲ. ಹಾಗೆ ನಿನ್ನೆ ಎಲ್ಲ ಹೊರಗಡೆ ತೊಳೆದ್ಬಿಟ್ಟಿದೆ. ಹಾಗಾಗಿ ಇವತ್ತು ಜಸ್ಟ್ ಒರೆಸ್ಕೊಂಡು ಬಾಗಿಲಿಗೆ ಕುಂಕುಮ ಎಲ್ಲ ಹಾಕಿಬಿಟ್ಟು ಹೂ ಇಟ್ಬಿಟ್ಟೆ. ಸೊ ನಮ್ಮ ಮನೆಯದು ಇಷ್ಟೇ ಇರೋದು. ಸೊ ಅಲ್ಲಿ ನಾವು ರಂಗೋಲಿ ಹಾಕಿದರೂ ಕಾಣಲ್ಲ, ಮತ್ತು ರಂಗೋಲಿ ಹಾಕಿದರೂ ನನ್ನ ಮಗಳು ಬಿಡಲ್ಲ. ಸೊ ಹಾಗಾಗಿ ನಾನು ರಂಗೋಲಿ ಹಾಕೋಕ್ಕೆ ಹೋಗಲ್ಲ, ಸುಮ್ಮನೆ ಅದನ್ನೆಲ್ಲ ಕೈಯಲ್ಲಿ ಮುಟ್ಟಿ ಇನ್ಫೆಕ್ಷನ್ ಮಾಡ್ಕೊಳ್ತಾರೆ ಅಂತೇಳಿ. ನೆಕ್ಸ್ಟ್ ಬಂದು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ನಾನ ಮಾಡ್ತೀನಿ. ಸೊ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಈ ಥರ ಗ್ರಹಣದಲ್ಲಿ ಸಮುದ್ರ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸೊ ಸಮುದ್ರ ಅಕ್ಕಪಕ್ಕ ಇದ್ದವರು ಹೋಗಿ ಮುಳುಗೆದ್ದು ಬರ್ತಾರೆ. ಸೊ ನಮ್ಮಲ್ಲಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ಸ್ನಾನ ಮಾಡುವಾಗ ಏನು ನೀವು ನೀರು ಬಿಟ್ಕೊಳ್ತೀರಾ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ನಾನ ಮಾಡುವಂಥದ್ದು. ಇನ್ನು ಕೆಲವೊಬ್ಬರು ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಏನು ಹೇಳ್ತಾರೆ, ಕಳಸ ಎತ್ತೋದು, ಕ್ಲೀನ್ ಮಾಡ್ತಾರೆ. ನಾನು ಅಮಾವಾಸ್ಯೆ ಹಿಂದಿನ ದಿನ, ಅದು ಯಾವುದೇ ದಿನ ಇರಲಿ, ಶನಿವಾರ ಇರಲಿ, ಭಾನುವಾರ ಇರಲಿ, ಸೊ ಯಾವುದೇ ದಿನ ಇರಲಿ, ಅವತ್ತಿನ ದಿನ ನಾನು ಕಳಸ ಕದ್ದಿಸ್ಬಿಟ್ಟು ಇಡೀ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಕಳಸ ಕೂರಿಸಿರ್ತೀನಿ ನಾನು. ಅಮಾವಾಸ್ಯೆ ಹುಣ್ಣಿಮೆ ದಿನ ನಾನು ಯಾವುದೇ ಕಾರಣಕ್ಕೂ ಕಳಸ ಕತ್ಸೋದು ಇಲ್ಲ, ಮತ್ತು ಏನಂತ ಹೇಳ್ತಾರೆ ಡೀಪ್ ಕ್ಲೀನ್ ಮಾಡೋದು ಇಲ್ಲ. ಸೊ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಕಳಸ ಎತ್ಬಿಟ್ಟು ದೇವ್ರ ಮನೆಯೆಲ್ಲ ಪೂರ್ತಿ ಡೀಪ್ ಕ್ಲೀನ್ ಮಾಡ್ತಾರೆ. ನಂಗೆ ಅದು ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವು ಮನೆಯೇ ಕ್ಲೀನ್ ಮಾಡಲ್ಲ, ಯಾಕಂದರೆ ಈ ಬಲೆ ಗಿಲೆ ಎಲ್ಲ ಇರುತ್ತಲ್ಲ, ಧೂಳೆಲ್ಲ ತೆಗಿಯಲ್ಲ. ಸೊ ಅಂಥದ್ರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಅಂತ. ಸೊ ನೀವು ಹೆಂಗೆ ಮಾಡ್ತೀರೋ ಹಾಗೆ. ಸೊ ಇದನ್ನು ನಾನು ಕೇಳಿದಾಗಲೂ ಅಷ್ಟೇ ತುಂಬ ಒಳ್ಳೆಯದು ಅಂತಲೇ ಹೇಳಿದರು. ಸೊ ಅಮಾವಾಸ್ಯೆ ಪೂಜೆ ಸಪ್ರೇಟಾಗಿ ಮಾಡ್ತಾರೆ, ಯಾಕಂದರೆ ಕಳಸ ಯಾವಾಗಲೂ ಇಡಲ್ಲ. ಅಮಾವಾಸ್ಯೆ ದಿನ ಮಾತ್ರ ಕಳಸ ಇಟ್ಟು ಕೆಲವೊಬ್ಬರು ಪೂಜೆ ಮಾಡ್ತಾರೆ. ಅವ್ರು ಹೇಗಿದೆ ಹಾಗೆ ಮಾಡ್ಕೋಬೋದು. ನಾವು ದಿನನಿತ್ಯ ಕಳಸ ಇಟ್ಟು ಪೂಜೆ ಮಾಡೋರು ಅಮಾವಾಸ್ಯೆ ಹುಣ್ಣಿಮೆ ದಿನ ಕದಲಿಸಕ್ಕೆ ಹೋಗಬೇಡಿ. ಹಿಂದಿನ ದಿನ ಕದಲಿಸ್ಬಿಟ್ಟು ಅದನ್ನು ನೀಟಾಗಿ ಮನೆ ಕ್ಲೀನ್ ಮಾಡ್ಕೊಬಿಟ್ಟು, ದೇವ್ರ ಮನೆಯೂ ಅವತ್ತಿನೇ ಕ್ಲೀನ್ ಮಾಡ್ಕೊಬಿಟ್ಟು ಮಾರನೇ ದಿನ ಪೂಜೆಗೆ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಹೂವು ಅಷ್ಟೇ ಸಿಕ್ಕಾಪಟ್ಟೆ. ಮಲ್ಲಿಗೆ ರೇಟ್ ಕೇಳಿದರೆ ನೀವು ಬಂಗಾರದ ರೇಟ್ಗಿಂತ ಏರ್ತಾ ಇದೆ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಮಲ್ಲಿಗೆ ರೇಟು 5,000 ಇದೆ ನಮ್ಮ ಮೈಸೂರಲ್ಲಿ, ದುಂಡು ಮಲ್ಲಿಗೆ. ಮರಳೆ ಬಂದು 3,000 ಇದೆ ಕೆಜಿಗೆ. ಸೊ ಬಂಗಾರನಾದರೂ ತೊಗೋಬೋದು, ಮಲ್ಲಿಗೆ ಹೂವು ತೊಗೊಳಕ್ಕಾಗಲ್ಲ ಆ ಥರ. ಯಾಕಂದರೆ ಬಂಗಾರ ರಿಯೂಸಬಲು, ಹೂವು ಒಂದು ಸಲ ಮುಡಿಸ್ಬಿಟ್ರೆ ಮುಗೀತು. ನಾನು ಫಸ್ಟು 1/4 kg ಎಲ್ಲ 80 ರೂಪೀಸ್ 50 ರೂಪೀಸಿಗೆಲ್ಲ ಸಿಗೋದು, ಅದನ್ನು ತಂದುಬಿಟ್ಟು ಕಟ್ಬಿಟ್ಟು ನೀಟಾಗಿ ಮಡಿಸ್ತಾ ಇದೆ. ಸೊ ಇಷ್ಟು ಇನ್ವೆಸ್ಟ್ ಮಾಡೋದು ತುಂಬ ಇದಾಗ್ಬಿಡುತ್ತೆ. ಇನ್ನೂ ಸೇವಂತಿಗೆನೂ ಅಷ್ಟೇ ಆಗಲಿಲ್ಲ ತರಲಿಕ್ಕೆ. ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ರೋಸ್ ತಂದು ಮುಡಿಸಿದ್ದೀನಿ ಅಷ್ಟೇ. ಸುಮಾರು ಜನ ಕೇಳ್ತಾಯಿದ್ರು, ಯಾಕೆ ಇತ್ತಿತ್ತಲಾಗೆ ನೀವು ಪೂಜೆ ವಿಡಿಯೋ ಹಾಕಲ್ಲ, ನಿಮ್ಮ ಪೂಜೆ ನೋಡಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ. ಸೊ ಸಮ್ ರೀಸನ್ಸ್ ಏನಂದರೆ, ಯಾವಾಗಲೂ ಅದೇ ಹಾಕ್ತಿದ್ರೆ ಇವರು ದೇವ್ರನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಾಯಿದ್ದಾರೆ. ನಂಗೆ ಅದು ಇಷ್ಟ ಆಗಲ್ಲ. ನಾನೇ ಹೇಳ್ತಾ ಇದ್ದೆ. ಸೊ ಕೆಲವೊಬ್ಬರು ಈ ರಾಯರ ಫೋಟೋ ಇಟ್ಕೊಂಡು ಪ್ರಸಾದ ತೆಗಿಯೋದು, ಅದರಿಂದ ಫಾಲೋವರ್ಸು ಲೈಕ್ಸ್ ಎಲ್ಲ ಮಾಡೋದು. ಸೊ ಪ್ರಸಾದ ಆಗೋದು ಸತ್ಯ,
ಅಥವಾ ಅದರಲ್ಲಿ ರಾಯರಲ್ಲಿರೋರು ಶಕ್ತಿನೂ ಸತ್ಯ. ಹಾಗಂತೇಳಿ ನಮ್ಮ ಮನೆಯವ್ರಿಗೆ ಮಾತ್ರ ಸೀಮಿತವಾಗಿರಬೇಕು, ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಸಮಟೈಮ್ಸ್ ಸ್ವಲ್ಪ ದಿನದಿಂದ ನಾನು ಎಲ್ಲೂ ಹಾಕ್ತಿರ್ಲಿಲ್ಲ. ಸುಮಾರು ಜನ ಕೇಳ್ತಾಯಿದ್ರು ಹಾಕಿ ವೀಡಿಯೋಸು ಅಂದರೆ ಪ್ರಸಾದ ಆಗೋದು 100ಗೆ 200% ಸತ್ಯ. ಅದರಲ್ಲೂ ಈಗ ಏನು ಮಾಡ್ತಿದ್ದಾರೆ ಅಂದರೆ ಸುಮಾರು ಜನ ಗಿಮಿಕ್ ಮಾಡ್ತಾ ಇದ್ದಾರೆ. ಸೊ ಫಾಲೋವರ್ಸಿಗೆ, ಲೈಕಿಗೆ, ವ್ಯೂಸ್ಗೋಸ್ಕರ ದೇವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ನನ್ನ ಫೀಲು, ನನ್ನ ಎಂತ ಹೇಳ್ತಾರೆ ಸ್ವಂತ ಅಭಿಪ್ರಾಯ ಅಷ್ಟೇ. ಬೇರೆಯವ್ರ ಅಭಿಪ್ರಾಯ ಹೇಗಿದೆ ನಂಗೆ ಗೊತ್ತಿಲ್ಲ. ಯಾಕಂದರೆ ದೇವ್ರನ್ನ ಹಾಗೆಲ್ಲ ಬಳಸ್ಕೋಬಾರ್ದು. ಅದನ್ನು ರಾಯರನ್ನ ತುಂಬ ಬಳಸ್ಕೊಳ್ತಾ ಇದ್ದಾರೆ. ಏನಂದರೆ ಪ್ರತಿಯೊಂದು ಈವೆಂಟ್ ಹೆಸರಲ್ಲೂ ಅವರದ್ದೇ ರಾಯರು ನಂಬಿಕೆ ಇರಲಿ ಅಂತ ಹೇಳಿ ಏನು ಹೇಳ್ತಾರೆ, ಜನರನ್ನ ದಾರಿ ತಪ್ಪಿಸ್ಬಾರ್ದಷ್ಟೇ. ಅವ್ರ ಹೆಸರನ್ನು ಸ್ಯಾರಿ ಕಲೆಕ್ಷನಿಗೂ ಇಡೋದು, ಮಕ್ಕಳಿಗೂ ಇಡೋದು, ನಾಯಿಗೂ ಇಡೋದು, ಇನ್ಯಾವುದಕ್ಕೋ ಇಡೋದು. ಸೊ ಏನಂದರೆ ತುಂಬ ಇದಾಗೋಗುತ್ತೆ. ಸೊ ಆ ರಾಯರಿಗೊಂದು ಗೌರವ ಅಂತಿದೆ, ಘನತೆ ಅಂತಿದೆ. ಸೊ ಅವ್ರ ತನವನ್ನು ಅವ್ರನ್ನ ಉಳಿಸ್ಕೊಂಡು ನಾವು ಮುಂದೆ ಹೋಗಬೇಕು. ನಮ್ಮ ವ್ಯೂಸು ಅಥವಾ ನಮ್ಮ ಲೈಕು, ನಮ್ಮ ಫಾಲೋವರ್ಸಿಗೋಸ್ಕರ ಯಾವತ್ತೂ ಯಾರನ್ನು ಬಳಸ್ಕೋಬೇಡಿ ಅಷ್ಟೇ. ಸೊ ಯಾರನ್ನಾದರೂ ಆಗಲಿ, ಈ ದೇವ್ರ ವಿಷಯ ಅಂತ ಅಲ್ಲ, ಯಾರನ್ನು ಬಳಸ್ಕೋಬೇಡಿ. ಕೆಲವೊಬ್ಬರು ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ನೋಡಿದೆ, ಮೈಸೂರಲ್ಲಿ ಯಾರೋ ಮೈಸೂರವರು ಯೂಟ್ಯೂಬರ್ ಫ್ರೆಂಡ್ ತೀರೋದ್ರು. ಸೊ ಅವರು ವೀಡಿಯೋ ಮಾಡೋ ಅಗತ್ಯ ಇರಲಿಲ್ಲ, ಕಂಟೆಂಟಿಗೋಸ್ಕರ ವೀಡಿಯೋ ಮಾಡಿದರು. ಸೊ ನಮಗಂಥ ಕಂಟೆಂಟ್ಗಳು ಎಲ್ಲರಿಗೂ ಗೊತ್ತಿದೆ, ಅವ್ರು ಹೇಗೆ ಹೋಗಿ ಸತ್ತೋದ್ರು ಅಂತ ಹೇಳಿ ಬೋಟ್ ಇಲ್ಲದೆ ನ್ಯೂಸಲ್ಲೆಲ್ಲ ಬರ್ತಿತ್ತು. ಅವ್ರನ್ನ ಯಾರೂ ಕೇಳಿಲ್ಲ ಕ್ಲಾರಿಫಿಕೇಷನು. ಅವರು ಬಂದು ಒಂದು ವೀಡಿಯೋ ಮಾಡಿದರು ಕ್ಲಾರಿಫಿಕೇಷನು. ಸೊ ಅದೆಲ್ಲ ಬೇಡಿತ್ತು. ಸೊ ಯಾರನ್ನು ಯಾವತ್ತೂ ಬಳಸ್ಕೋಬಾರ್ದು ನನ್ನ ಉದ್ದೇಶ. ಸೊ ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಪೀಸ್ಫುಲ್ಲಾಗಿ ಒಂದು ಪೂಜೆ ಮಾಡಿದೆ. ನೆಕ್ಸ್ಟು ಒಂದು ಅನಾನಸ್ ಇತ್ತು, ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಹಾಕಿದ್ದೆ. ಇನ್ನೊಂದು ಅರ್ಧ ಮಿಕ್ಬಿಟ್ಟಿತ್ತು, ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂತೇಳಿ ಅದನ್ನು ನಾನು ಮನೇಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದು ಜಸ್ಟ್ ನಾನು ಔಟ್ಸೈಡ್ ತಿಂದಿದ್ದೆ, ಬಾರ್ಬಿಕ್ಯೂ ಅಂತ ಹೇಳಿ ಈ ಪನ್ನೀರು ಹಾಗೆ ಇದನ್ನು ಟ್ರೈ ಮಾಡಿದ್ದೆ. ಅನಾನಸ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಆ ರೆಸಿಪಿ ನೋಡ್ಕೊಬಂದೆ. ಯಾವಾಗಲಾದರೂ ಟ್ರೈ ಮಾಡೋಣ ಅಂದ್ಕೊಂಡು ಇವತ್ತು ಟ್ರೈ ಮಾಡಿದೆ. ಏನಂದರೆ ಅವರು ಕೆಂಡದಲ್ಲಿ ಬೇಯಿಸ್ತಾರಲ್ಲ, ಅದೇ ಒಂಥರ ಟೇಸ್ಟ್. ನಾವು ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡು ಸರ್ಕಸ್ ಮಾಡಿ ಈ ಥರ ಬೇಯಿಸ್ತೀವಲ್ಲ, ಇದು ಒಂಥರ ಚೆನ್ನಾಗಿತ್ತು. ಬಟ್ ಆ ಕೆಂಡದಲ್ಲಿ ಬೇಯಿಸಿದರೆ ಅದ್ರದ್ದು ಫ್ಲೇವರೇ ಚೆಂದ. ಈ ಗ್ಯಾಸ್ ಮೇಲೆ ಬೇಯಿಸಿದರೆ ಆ ಕರಟೋದಾಗ ಆ ಫ್ಲೇವರ್ ಚೆನ್ನಾಗಿರಲ್ಲ. ಆ ಕೆಂಡದಲ್ಲಿ ಬೇಯಿಸಿದಾಗ ಕರಟಿದ್ದು ಒಂಥರ ಏನು ಕಪ್ಪಾಗಿರುತ್ತಲ್ಲ, ಆ ಫ್ಲೇವರೇ ಚೆನ್ನಾಗಿದೆ. ಇದು ಒಂಥರ ಏನಂದರೆ ನಾನೇನು ಜಸ್ಟು ಎಣ್ಣೆ, ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಈ ಥರ ತವದಲ್ಲಿ ಎರಡೂ ಸೈಡ್ ಕಾಯಿಸ್ತಾ ಇದ್ದೀನಿ. ಸೊ ಲೆಮನ್ ಹಾಕಿದ್ದೀನಿ, ಸಾರಿ ಮರ್ತೆ, ಲೆಮನ್ನು ಹಾಕಿದ್ದೀನಿ. ಸೊ ನೀವು ಮೇಲಿಂದನೂ ಲೆಮನ್ ಸ್ಕ್ವೈಸ್ ಮಾಡಿ ತಿನ್ಬೋದು. ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಬಟ್ ಅಲ್ಲಿ ತಿಂದಷ್ಟು ಟೇಸ್ಟ್ ಬರಲಿಲ್ಲ. ಸೊ ಮನೇಲಿ ಹೆಲ್ದಿಯಾಗಿ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು. ಸೊ ಯಾವುದೇ ಥರ ಕಲರ್ ಹಾಕಿಲ್ಲ. ಸೊ ನನ್ನ ಮಗಳು ಬಂದಳು. ಸೊ ಆಫ್ಟರ್ನೂನ್ 2 o'clock ಆದಮೇಲೆ ನಾನು ಇದು ಮಾಡ್ತಾ ಇರೋದು. ಸೊ ಬೆಳಿಗ್ಗೆ ನಾನು ತಿಂಡಿ ಮಾಡಿದ್ದೆ ಲೇಟ್, ಪೂಜೆ ಮಾಡಿ ತಿಂಡಿ ಮಾಡಿದ್ದೆ ಲೇಟು. ಸೊ ಇನ್ನೇನು ಮಧ್ಯಾಹ್ನ ಅವಳನ್ನು ಕರ್ಕೊಬಂದು ಸೊ ಇದನ್ನು ಮಾಡಿಕೊಂಡೆ. ಯಾಕೋ ಒಂಥರ ಟ್ಯಾಂಗಿ ತಿನ್ನಬೇಕು ಅನಿಸ್ತಿತ್ತು, ಅದನ್ನು ಮಾಡಿದೆ. ಸೊ ಫೈನಲಿ ಈ ಥರ ಬಂತು, ನೋಡ್ತಾ ಇರ್ಬೋದು. ಸಖತ್ತಾಗಿ ಬಂತು. ಒಂದು 4 ಪೀಸ್ ಮಾಡಿದೆ ಅಷ್ಟೇ. ಒಂದು ಪೀಸ್ ಮಾಡ್ತಾ ತಿನ್ಕೊಬಿಟ್ಟೆ. ಇನ್ನೊಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ ನನ್ನ ಮೇಕಪ್ ಲುಕ್ಕು ಕೇಳ್ತಾರೆ. ಸೊ ಮಾಡಿ ತೋರಿಸಿ, ಯಾವ ಥರ ಮೇಕಪ್ ಮಾಡ್ಕೊಳ್ತೀರಾ, ಡೈಲಿ ವೇರ್ ಮೇಕಪ್ಪು, ನಿಮ್ಮ ಫೇಸ್ ಇರೋದೇ ಹೀಗ ಅಂತ ಸುಮಾರು ಜನ ಕೇಳ್ತಾರೆ. ಎಟ್ ಸೂನ್ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಹಾಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು, ನನ್ನ ನ್ಯೂ ಬಿಸ್ನೆಸ್ ಅಂತ. ಸೊ ಏನಂತ ಗೆಸ್ ಮಾಡ್ತಾಯಿರಿ. ಸೊ ಸಿಗ್ತೀನಿ ಮತ್ತೆ ವಿಡಿಯೋಗೆ. ಥ್ಯಾಂಕ್ ಯು.